ಬಾಸ್ ಸಿನಿಮಾ 23ನೇ ವರ್ಷ ಆದಮೇಲೆ ಮತ್ತೊಮ್ಮೆ ರಿಲೀಸ್ ಆಗಿದೆ. ಪ್ರೊಡ್ಯೂಸರ್ಗೆ ಒಳ್ಳೆ ದುಡ್ಡಾಗಲಿ. ನಮ್ಮನ್ನು ಅವರು ನಮ್ಮ ಪ್ರೀತಿಯ ಸೆಲೆಬ್ರಿಟೀಸ್ಗೆ ಸಾರಿ ಅಂತ ಒಂದು ಕೇಳಿದ್ರು. ಸಾರಿ ಕೇಳೋ ಉದ್ದೇಶನೇ ಇಲ್ಲ ಮೇಡಮ್. ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ, ನಮ್ಮ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದು. ಸುಖದಲ್ಲಿ ಮಾತ್ರ ಹೋಗೋರು, ಕಷ್ಟದಲ್ಲಿ ಯಾರೂ ಬರಲ್ಲ ಅನ್ನೋದು ಇಲ್ಲಿ ನಮಗೆ ಉದಾಹರಣೆ ಸಿಕ್ತು ನಮಗೆ. ಯಾರಿಗೆ ನಾವು ಪ್ರಮೋಟ್ ಮಾಡಬೇಕು, ಯಾರ ಸಿನಿಮಾಗಳನ್ನ ನೋಡಬೇಕು, ಯಾವ ಸಿನಿಮಾಗಳನ್ನ ನೋಡಬಾರ್ದು ಅನ್ನೋದು ದರ್ಶನ್ ಫ್ಯಾನ್ಸಿಗೆ ನಮಗೆ ಸಿಕ್ಬಿಡ್ತು ಅಲ್ಲೇ. ಅವರು ಒಂದು ಆಡಿಯೋ ರಿಲೀಸಿಗೆ ಬೇಕು, ಇಲ್ಲ ಸಿನಿಮಾ ಪ್ರಮೋಷನ್ಗೆ ಬೇಕು, ಏನೇನಕ್ಕೋ ಬೈಟ್ಸ್ಗೂ ಬೇಕು. ಕಷ್ಟ ಅಂತ ಬಂದಾಗ ಯಾರೂ ಇಲ್ಲ. ರೀ ರಿಲೀಸ್ ಆಗಿದೆ ನಮ್ಮ ಪ್ರೀತಿಯ ರಾಮು. ಸೊ ಏನ್ ಅನ್ಸ್ತು ಥಿಯೇಟರ್ ನೋಡಿದ್ದಕ್ಕೆ ಮತ್ತೆ? ಸರ್ ಭಾಳ ಖುಷಿ ಆಯಿತು. ನಮ್ಮ ಬಾಸ್ ಸಿನಿಮಾ 23ನೇ ವರ್ಷ ಆದಮೇಲೆ ಮತ್ತೊಮ್ಮೆ ರಿಲೀಸ್ ಆಗಿದೆ. ಪ್ರೊಡ್ಯೂಸರ್ಗೆ ಒಳ್ಳೆ ದುಡ್ಡಾಗಲಿ. ಯಾಕಂದರೆ 23 ವರ್ಷ ಆದಮೇಲೆ ಬಾಸ್ ಅವರ ಒಂದು ಅಭಿಮಾನಕ್ಕೋಸ್ಕರ ತಿರ್ಗಾ ರಿಲೀಸ್ ಮಾಡಿದ್ದಾರೆ. ಸೊ ಅವ್ರಿಗೆ ಒಳ್ಳೇದಾಗಬೇಕು. ಎಕ್ಸಾಂಪಲ್ ಹೇಳು ಅಂದರೆ, ಇಷ್ಟು ಜನ ನೀವು ಲೇಟಾಗಿ ಬಂದ್ರಿ, ಆಗಲೇ ಬರಬೇಕಿತ್ತು, ತುಂಬ ಕ್ರೌಡ್ ಇದ್ದರು. ದರ್ಶನ್ ಸರ್ ಅಭಿಮಾನಿಯಾಗಿ ನಾವು ದರ್ಶನ್ ಸರ್ ಸಿನಿಮಾ 100 ವರ್ಷ ಆಗಿ ರಿಲೀಸ್ ಆದ್ರೂ ನಾವು ಥಿಯೇಟ್ರಲ್ಲಿ ಇದ್ದೇ ಇರ್ತೀವಿ. ಫಸ್ಟ್ ಶೋ ಯಾವ ಸಿನಿಮಾ ರಿಲೀಸ್ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ನಾವು ಫಸ್ಟ್ ಶೋ ದರ್ಶನ್ ಸರ್ ಸಿನಿಮಾ ರಿಲೀಸ್ ಆದರೆ ನಾವಂತೂ ಇದ್ದೇ ಇರ್ತೀವಿ ಸೆಲೆಬ್ರಿಟೀಸ್ ಆಗಿ. ಯಾಕಂದರೆ ಮೊನ್ನೆ ವೀಡಿಯೋದಲ್ಲಿ ನಮ್ಮನ್ನು ಅವರು ನಮ್ಮ ಪ್ರೀತಿಯ ಸೆಲೆಬ್ರಿಟೀಸ್ಗೆ ಸಾರಿ ಅಂತ ಒಂದು ಕೇಳಿದ್ರು. ಸಾರಿ ಕೇಳೋ ಉದ್ದೇಶನೇ ಇಲ್ಲ ಮೇಡಮ್. ಯಾಕೆ ಗೊತ್ತಾ, ಅವ್ರಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವ್ರು ಸಾರಿ ಕೇಳಿದ್ದಾರೆ. ನಮಗೆಲ್ಲ ಸಿಗೋಕ್ಕಾಗಲ್ಲ ಅಂತ ಅವ್ರಿಗೂ ನೋವಿದೆ. ಸೊ ಆದ್ದರಿಂದ ನಾವು ಥಿಯೇಟ್ರಲ್ಲಿ ಅವ್ರ ಸಿನಿಮಾ ನೋಡಿ ಖುಷಿ ಪಡ್ತಾ ಇದ್ದೀವಿ. ಅವ್ರನ್ನ ನೋಡ್ದಂಗೆ ಆಯಿತು ನಮ್ಗೆ ಇವತ್ತು. ಸೊ ಸಿನಿಮಾ ರಿಲೀಸ್ ಆಗಿದೆ, ಬನ್ನಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕಣ್ಣು ತುಂಬಿಸ್ಕೊಳ್ಳಿ. ಯಾಕೆಂದರೆ ಅದೊಂದು ಕ್ಯಾರೆಕ್ಟ್ರು, ಕಣ್ಣು ಮುಟ್ಟಿಸ್ತಿರೋ ಒಂದು ಕ್ಯಾರೆಕ್ಟ್ರು, ಅದು ತುಂಬ ಕಷ್ಟ ಮೇಡಮ್. ಆ ಕ್ಯಾರೆಕ್ಟ್ರು ಆ್ಯಕ್ಟ್ ಮಾಡೋದು ಭಾಳ ಕಷ್ಟ ಇದೆ. ಸೊ ನಾನೊಬ್ಬ ಸಿಂಗರ್ ಆಗಿ, ನೊಬ್ಬ ಮ್ಯೂಸಿಷಿಯನ್ ಆಗಿ ಅದರಲ್ಲಿ ಒಂದು ಹಾಡು ಭಾಳ ಇಷ್ಟ ಆಗುತ್ತೆ ನನಗೆ. ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ, ನಮ್ಮ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದು ಅಂತ ಸಾಂಗ್ ಇದೆ. ತುಂಬ ಚೆನ್ನಾಗಿದೆ ಆ ಸಾಂಗ್, ನನ್ನ ಫೇವ್ರೆಟ್ಟು. ಆ ಸಾಂಗ್ ನೋಡ್ಕೊಂಡು ಬೆಳೆದಂಥ ಹುಡುಗ ನಾನು. ದರ್ಶನ್ ಸರ್ ಯಾವುದೇ ಹಾಡುಗಳು ಬರಲಿ, ಒಂದು ಅರ್ಥಪೂರ್ಣವಾಗಿರುತ್ತೆ ಹಾಡುಗಳು. ಸೊ ಆ ಹಾಡುಗಳನ್ನ ನೋಡ್ಕೊಂಡು ಇವತ್ತು ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಒಬ್ಬ ಸಿಂಗರ್ ಆಗಿ ಇರೋದಕ್ಕೆ ಕಾರಣನೇ ದರ್ಶನ್ ಸರ್. ಸೊ ಯಾಕಂದರೆ ನಾನು ಮೊದಲನೇ ಹಾಡು ಮಾಡಿದಾಗ 2017ರಲ್ಲಿ ಬೆನ್ತಟ್ಟಿ ಚಿನ್ನ ಅಂತ ಅವರೇ ರಿಲೀಸ್ ಮಾಡಿಕೊಟ್ರು. ಹೋದ ವರ್ಷವೂ ಅವರೇ ಬೆನ್ತಟ್ಟಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಪ್ರತಿ ವರ್ಷ ನಂಗೆ ರಿಲೀಸ್ ಮಾಡಿಕೊಡ್ತಾರೆ. ಸೊ ಕೊನೆಯದಾಗಿ ಆ ಲಾಸ್ಟಲ್ಲಿ ಒಂದು ವೀಡಿಯೋಗೆ ಥ್ಯಾಂಕ್ಸ್ ಹೇಳಿದ್ರು, ನಮಗೆಲ್ಲ ಥ್ಯಾಂಕ್ಸ್ ಹೇಳಿದ್ರು. ಯಾರ್ಯಾರು ಈ ವರ್ಷ ಬರ್ತ್ಡೇಗೆ ಸಾಂಗ್ಸ್ ಮಾಡಿದಿರೋ ನಮ್ಮೆಲ್ಲ ಸಾಂಗ್ ಟೀಮ್ಗೆ ಥ್ಯಾಂಕ್ಸು, ಸಿಂಗರ್ಸ್ಗೆ ಥ್ಯಾಂಕ್ಸು, ಪ್ರೊಡಕ್ಷನ್ಗೆ ಥ್ಯಾಂಕ್ಸ್ ಅಂತ ಅಷ್ಟು ಅಬ್ಸರ್ವ್ ಮಾಡಿಬಿಟ್ಟು, ಅಷ್ಟು ದೊಡ್ಡ ವ್ಯಕ್ತಿ ನಮ್ಮನ್ನು ಅಬ್ಸರ್ವ್ ಮಾಡಿ ಮಾತಾಡ್ತಾರೆ ಅಂದಾಗ ಮೇಡಮ್ ಒಂದು ಹುಮ್ಮಸ್ ಕೊಡುತ್ತೆ ನಮ್ಗೆ. ಇನ್ನೊಂದು 100 ಸಾಂಗ್ ಮಾಡಬೇಕು ಅಂತ ನಮಗನ್ಸುತ್ತೆ. ಅವ್ರ ಬಗ್ಗೆ 100 ಅಲ್ಲ ಮೇಡಮ್, 1 ಮಿಲಿಯನ್ ಸಾಂಗ್ ಮಾಡಿದ್ರು ಕಮ್ಮಿನೇ ಅಲ್ಲ. ಸೊ ಸ್ಟಾರ್ಟ್ ಮಾಡಿದಾಗ 2016ರಲ್ಲಿ ಫಸ್ಟ್ ಆಫ್ ಆಲ್ ನಾನು ಏನೂ ಇರಲಿಲ್ಲ. ಇವತ್ತು ನನ್ನ ರೋಡಲ್ಲಿ ಹೋಗ್ತಾ ಜನ ಗುರ್ತಿಡಿತಾರೆ, ಆಟೋ ಡ್ರೈವರ್ಗಳು ಗುರ್ತಿಡಿತಾರೆ, ಆಮೇಲೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕೋ ಹುಡುಗರು ಗುರ್ತಿಡಿತಾರೆ, ಟೀ ಎತ್ತೋರು ಗುರ್ತಿಡಿತಾರೆ. ಎಲ್ಲ ಲೋಕಲಾಗಿ ಕೆಲಸ ಮಾಡೋರು, ಕಷ್ಟಪಟ್ಟು ಕೆಲಸ ಮಾಡೋರು ನನ್ನ ಗುರ್ತಿಡಿತಾರೆ ಮೇಡಮ್. ಏನಕ್ಕೆ ಅಂದರೆ ಅವ್ರು ಕೊಟ್ಟಿರುವಂಥ ಪ್ರೀತಿ ವಿಶ್ವಾಸ, ಅವ್ರ ಅಭಿಮಾನಿಗಳು ಕೊಟ್ಟಿರುವಂಥ ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ದರ್ಶನ್, ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿ ಏನಿದೆ ಅವ್ರು ಕೊಟ್ಟಿರುವಂಥ ಭಿಕ್ಷೆ ನನಗಿವತ್ತು. ಆದರೆ ಈ ಮೂವಿ ಆಕ್ಚುಲಿ 10:30 ಶೋನು ಕೂಡ ಅವರು ಬಿಟ್ಟಿಲ್ಲ, 1:30ಗೆ ಕಂಪಲ್ಸರಿ ಬಿಡಬೇಕು ಅಂತೇಳಿ ಒಂದು ಆರ್ಡರ್ ಆಯಿತು. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಯಾಕಂದರೆ ನಾರ್ಮಲ್ ದರ್ಶನ್ ಸರ್ ಮೂವಿ ಅಂತಂದರೆ 6 ಗಂಟೆ ಶೋನೇ ಇರ್ತಾ ಇತ್ತು, ಫ್ಯಾನ್ಸ್ಗಳು ಹೋಗ್ತಾ ಇದ್ರು, ನೋಡ್ತಾ ಇದ್ರು. ಬಟ್ ಈ ಮೂವಿಗೆ 10 ಗಂಟೆ ಶೋ ಕೂಡ ಕೊಟ್ಟಿಲ್ಲ, 1:30 ಶೋ ಡೈರೆಕ್ಟ್. ಅದೇ ನಮಗೂ ಬೇಜಾರಾಯಿತು ಮೇಡಮ್. ಬೆಳಗ್ಗೆ ಶೋ ಕೊಟ್ಟಿದ್ದಿದ್ರೆ ನಾವು ಬೆಳಗ್ಗೆನೇ ಬರಬೇಕು ಅಂತ ಪ್ಲ್ಯಾನ್ ಇತ್ತು ನಮಗೆ. ಬೆಳಗ್ಗೆ 10 ಗಂಟೆಗೆ ನಾವು ಬುಕ್ ಮೈ ಶೋ ಅಲ್ಲಿ ನೋಡಿದಾಗ 1:15 ಸೊ ನಾನು ಅದೇ ಡಿಸ್ಟ್ರಿಬ್ಯೂಟ್ರಿಗೆ ಮತ್ತು ಅವ್ರಿಗೂ ಪಾಪ ಅವ್ರಿಗೂ ತೊಂದರೆ ಇರ್ತಾರೆ ಡಿಸ್ಟ್ರಿಬ್ಯೂಟ್ರುಗಳಿಗೆ. ಅವ್ರಿಗೆ ಏನೇನೋ ಉದ್ದೇಶಗಳಿರುತ್ತೆ, ಬೇಕಾದ್ರೆ ಬೇರೆ ಸಿನಿಮಾಗಳಿರೋದ್ರಿಂದ ಅವ್ರಿಗೂ ಥಿಯೇಟ್ರೆಲ್ಲ ಸಮಸ್ಯೆ ಇರುತ್ತೆ. ಸೊ ಅದೆಲ್ಲ ಇವಾಗ ನೋಡಿ, ಕನ್ನಡ ಸಿನಿಮಾ ಅಂದಾಗ ಎಲ್ರಿಗೂ ಥಿಯೇಟ್ರ್ ಸಮಸ್ಯೆನೇ, ಯಾರಿಗೂ. ಕನ್ನಡ ಸಿನಿಮಾದಿಂದ ಅಲ್ಲ, ಪೊಲೀಸ್ ಅವರ ರೂಲ್ಸ್ ಪ್ರಕಾರ ಇದು 1:30ಗೆ ಆಗಿರೋದು. ರೀಸನ್ ಗೊತ್ತಿಲ್ಲ ನನಗೂ ಏನಕ್ಕೆ ಅಂತ. ನಿಮ್ ಹೋಲ್ಡ್ ಮೂವೀಸ್ ಅಲ್ಲಿ ಸ್ವಲ್ಪ ಅಂದ್ರೆ ಫ್ಯಾನ್ಸ್ ಬಂದು ಥಿಯೇಟರ್ ಹತ್ರ ಎಲ್ಲ ಸ್ವಲ್ಪ ಇಶ್ಯೂ ಆಗಿತ್ತು ಅಂತ ಹೇಳಿ ಶಿಫ್ಟ್ ಮಾಡಿದ್ದಾರೆ 1:30ಗೆ. ಅದೆಲ್ಲ ಏನೂ ಇಲ್ಲ ಮೇಡಮ್. ಫ್ಯಾನ್ಸು ಯಾವತ್ತೂ ಅಷ್ಟೇ ಕೆಟ್ಟದಕ್ಕೋಸ್ಕರ ಇಲ್ಲಿ ಅಬ್ರ ಸೃಷ್ಟಿ ಮಾಡಬೇಕು ಅಂತ ಬರಲ್ಲ, ಏನು ಗಲಾಟೆ ಮಾಡಬೇಕು ಅಂತ ಬರಲ್ಲ. ಫ್ಯಾನ್ಸು ಅವ್ರನ್ನ ಕಣ್ ತುಂಬ್ಕೊಬೇಕು, ನಾವು ಸಿನಿಮಾ ಕಣ್ ತುಂಬ್ಕೋಬೇಕು, ನಮ್ಮ ಬಾಸು ಸಿನಿಮಾ ರಿಲೀಸ್ ಆಗಿದೆ ಅಂತ ಬರ್ತೀವಿ ವಿನಃ ನಾವು ಇಲ್ಲಿ ಗಲಾಟೆ ಮಾಡೋಕ್ಕೋ ಮತ್ತೊಂದಕ್ಕೋ ನಾವು ಬರಲ್ಲ. ಸೊ ಇವಾಗ ನೋಡಿ, ಪ್ರೀತಿಯಿಂದ ಸಿನಿಮಾ ನೋಡ್ತೀವಿ, ಆಚೆ ಬರ್ತೀವಿ, ನಾವು ಖುಷಿ ಪಡ್ತೀವಿ. ಕೊನೆ ಒಂಥರ ನಮಗೂ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಅವ್ರ ಸಿನಿಮಾಗಳು ರಿಲೀಸ್ ಆಗಿದೆ. 1:15 ಶೋ ಕೊಟ್ಟಿರೋದು ನಮಗೂ ಭಾಳ ಬೇಜಾರಾಯಿತು. ಮುಂದಿನ ದಿನಗಳಲ್ಲಿ ನೆಕ್ಸ್ಟು ಡೆವಿಲ್ ಬರ್ತಾ ಇದೆ ಅಲ್ವಾ, ಡೆವಿಲ್ ನೀವು 5 ಗಂಟೆ ಶೋಗೆ ಸಿಗ್ತೀನಿ ಬನ್ನಿ. ಅವತ್ತು ಅಬ್ರ ಅವತ್ತು ಕೊಡ್ತೀವಿ. 16ನೇ ತಾರೀಕು ಟೀಸರ್ ಲಾಂಚ್ ಇದೆ. 16ನೇ ತಾರೀಕು ಬೇರೆ ಲೆವೆಲ್ಗೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. 16ನೇ ತಾರೀಕು ಅವ್ರ ಹುಟ್ಟು ಹಬ್ಬ ಇರೋದ್ರಿಂದ ನಾವು ಅನ್ನದಾನ ಎಲ್ಲ ದರ್ಶನ್ ಸೇನಾ ಸಮಿತಿಯಿಂದ ಅನ್ನದಾನಗಳು ನಡೆಯುತ್ತೆ. ಯಾರಿಗೆ ಅನ್ನದಾನ ನಡೆಯುತ್ತೋ ಏನೋ ಗೊತ್ತಿಲ್ಲ ನಮಗೆ. ದರ್ಶನ್ ಸರ್ ಬರ್ತ್ಡೇ ದಿನ
ಅನ್ನದಾನ ನಡೆದೇ ನಡೆಯುತ್ತೆ, ಅನ್ನದಾನ ಶ್ರೇಷ್ಠ ದಾನ ಅಂತಾರೆ. ಸೊ ಅದಕ್ಕೆ ನಿಮ್ಮ ಸ್ಪೀಡ್ ನ್ಯೂಸ್ ಲೋಗೋನು ಅರ್ಶಿನ ಕುಂಕುಮ ಕಲರು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡಿದ್ದೆ ನಾನು. ಸೊ ಏನು ಇದು ಅನ್ನದಾನ ಶ್ರೇಷ್ಠ ದಾನ ಅಂತಾರೆ, ಅದು ನಮ್ಮ ಬಾಸಿಂದ ನಾವು ಕಲ್ತ್ಕೊಂಡ್ವಿ. ಫಸ್ಟ್ ಆಫ್ ಆಲ್ ನಾವು ದಿನಕ್ಕೆ ಅಟ್ಲೀಸ್ಟ್ ಫ್ರೆಂಡ್ಸ್ಗೆ ಯಾರಿಗಾರಿಗೋ ಕೊಡಿಸ್ತಿದ್ವಿ ಊಟ, ಬಟ್ ಇವತ್ತು ಒಂದು ದಿನಕ್ಕೆ ನಾನು ಒಬ್ರಿಗಾದ್ರೂ ಊಟ ಕೊಡಿಸ್ತೀನಿ. ತಿಂಗಳಿಗೆ 3 ಜನಕ್ಕಾದ್ರೂ ಕೊಡಿಸ್ತೀನಿ ನಾನು. ಏನಕ್ಕೆ, ಒಂದು ಅನ್ನ ಸಾಂಬಾರು, ಒಂದು ವಾಟರ್ ಬಾಟ್ಲು 40 ರೂಪಾಯಿ ಆಗುತ್ತೆ ಮೇಡಮ್. ಒಂದು ಅನ್ನ ಸಾಂಬಾರು, ಒಂದು ವಾಟರ್ ಬಾಟ್ಲು ಕೊಡಿಸಿದಾಗ ನನಗೆ ಭಗವಂತ ಮೇಲಿಂದ ಆಶೀರ್ವಾದ ಮಾಡ್ತಾನೆ. ನಮ್ಮ ಬಾಸ್ ಹೆಸರು ಹೇಳ್ಕೊಂಡು ನಾನು ಕೊಡ್ತೀವಿ. ಇನ್ನು ದರ್ಶನ್ ಸರ್ ಇಷ್ಟು ವರ್ಷ ಅವ್ರ ಬರ್ತ್ಡೇಗೆ ಅಭಿಮಾನಿಗಳ ಕೈಗೆ ಸಿಗ್ತಾ ಇದ್ರು, ಮನೆ ಹತ್ರ ಹೋದ್ರೆ ವಿಶ್ ಮಾಡಿ ಬರ್ತಾ ಇದ್ರು, ಖುಷಿಯಿಂದ ಬರ್ತಾ ಇದ್ರು ಅಭಿಮಾನಿ. ಆದರೆ ಈ ವರ್ಷ ಸೆಲೆಬ್ರೇಟ್ ಮಾಡ್ಕೊಳ್ತಿಲ್ಲ ಅಂತ ಒಂದು ವಿಡಿಯೋ ಕೂಡ ನೀವು ನೋಡಿರ್ತೀರ. ಸೊ ಏನು ಅನಿಸ್ತು ವಿಡಿಯೋ ನೋಡಿ? ಖುಷಿ ಆಯಿತು ಮೇಡಮ್ ನಮಗೆ. ಎಷ್ಟೋ ತಿಂಗಳುಗಳಾದಮೇಲೆ ಅವ್ರನ್ನ ನಾವು ಡೈರೆಕ್ಟಾಗಿ ನೋಡೋಕ್ಕಾಗಿಲ್ಲ ಅಂದರೂ ಕೂಡ ಅವ್ರ ಒಂದು ಉದ್ದೇಶ ಇತ್ತು, ನನ್ನ ಫ್ಯಾನ್ಸ್ಗೆಲ್ಲ ನಾನು ಏನಾದರೂ ಒಂದು ಕೊಡುಗೆ ಕೊಡಬೇಕು, ಏನಾದರೂ ಮಾತಾಡಬೇಕು ಅವ್ರ ಜೊತೆ ಅನ್ನೋದು. ಸೊ ಅವರು ದೊಡ್ಡ ಗುಣ ಮೇಡಮ್ ಅದು. ಯಾಕಂದರೆ ಒಂದು ವಿಡಿಯೋ ಮುಖಾಂತರ ನಮ್ಗೊಂದು 6 ನಿಮಿಷ 6.5 ನಿಮಿಷ ಮಾತಾಡ್ತಾರೆ ಒಬ್ಬ ದೊಡ್ಡ ಸ್ಟಾರು ಅಂದಾಗ, ನಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾರೆ ಅಂದಾಗ ನಮ್ಗೆ ಇನ್ನೇನು ಬೇಕು ಮೇಡಮ್, ನಮ್ಗೆ ಇನ್ನೇನು ಬೇಡ. ಅವರಿಂದ ನಾವೊಂದು ಎಕ್ಸ್ಪೆಕ್ಟೇಷನ್ಸ್ ಏನು ಅಂದರೆ ಅವ್ರೊಂದು ಮಾತಾಡಿದ್ರೆ ಸಾಕು ಅಂತ ಕಾಯ್ತಿದ್ವಿ ನಾವು. ಯಾಕಂದರೆ ಇಷ್ಟು ದಿನ ನಾವು ಅವರು ತುಂಬ ಕಷ್ಟದಲ್ಲಿದ್ದರು, ಆ ಕಷ್ಟ ನಮ್ಮ ಕೈಲೂ ನಾವು ನೋಡೋಕ್ಕಾಗ್ತಿರ್ಲಿಲ್ಲ. ನಾವು ಕುಗ್ಗೋಗಿದ್ವಿ ಆಲ್ರೆಡಿ ನಾವು ಎಷ್ಟು ಕುಗ್ಗೋಗಿದ್ವಿ ಅಂದರೆ, ಏನಪ್ಪ ಹಿಂಗಾಗೋಯ್ತು ಅಂತ ನಾವು ಕುಗ್ಗೋಗ್ಬಿಟ್ಟಿದ್ವಿ. ನಾವು ಎಷ್ಟು ನೋವು ತಿಂದ್ಬಿಟ್ಟಿದ್ದೀವಿ. ಸೊ ಆ ನೋವು ನಮ್ಗೆ ಇನ್ನು ಬರೋದು ಬೇಡ ಅನ್ನೋದು ನಾವು ಭಗವಂತನ ಇವತ್ತು ಕೇಳ್ಕೊತಿದ್ದೀವಿ. ಯಾಕಂದರೆ ಇಷ್ಟು ಬೇಗ ಅವ್ರು ಬಂದಿದ್ದಾರೆ ಅಂದಾಗ ಎಲ್ಲ ದೇವ್ರ ಆಶೀರ್ವಾದ ಮೇಡಮ್, ಭಗವಂತನ ಆಶೀರ್ವಾದ. ಎಲ್ಲ ನಮ್ಮ ಹೆಣ್ಣು ದೇವ್ರುಗಳೇನೇನಿದೆ, ಶಕ್ತಿ ದೇವತೆಗಳು ಅವ್ರ ಕಾರಣದಿಂದನೇ ಇವತ್ತು ಹೊರಗಡೆ ಬಂದರು. ಏನಕ್ಕೆ ಅಂದರೆ ಅವ್ರು ಮಾಡೋ ಒಳ್ಳೆತನಗಳಿಂದ ಅವ್ರು ಆಚೆ ಬಂದಿದ್ದಾರೆ. ಸೊ ನಮಗೆ ಭಾಳ ಖುಷಿ ಆಯಿತು. ತುಂಬ ಜನ ಮಾತಾಡೋರು 2 ವರ್ಷ ಆದರೂ ಬರಲ್ವಂತೆ, 3 ವರ್ಷ ಆದರೂ ಬರಲ್ವಂತೆ. ಭಗವಂತನ ಆಶೀರ್ವಾದ ಇದ್ದರೆ ಯಾವುದೇ ಒಬ್ಬ ಮನುಷ್ಯನಿಗೆ ಆಗಲಿ ಏನೋ ಅವನಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅವ್ನು ಮಾಡಿರೋ ಒಳ್ಳೆ ಕೆಲಸಗಳನ್ನ ಭಗವಂತ ನೋಡ್ತಿರ್ತಾನೆ, ಬರೆದಿರ್ತಾನಂತೆ ಬ್ರಹ್ಮ, ಬರೀತಿರ್ತಾನಂತೆ, ಲಿಖಿತೆಯಲ್ಲಿ ಬರೀತಾನೆ. ಸೊ ಆದ್ದರಿಂದ ನಾವು ಹೇಳೋದು ಒಂದೇ, ಬಾಸಿಗೆ ನಾವು ಯಾವತ್ತೂ ಬಿಟ್ಕೊಡೋದಿಲ್ಲ. ಸೊ ಅವ್ರು ನಮಗೆ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳಿರೋದು, ಆಮೇಲೆ ಒಂದಷ್ಟು ಜನಕ್ಕೆ ಥ್ಯಾಂಕ್ಸು ಕೂಡ ಹೇಳೋದು, ಧನ್ವೀರ್ ಸರ್ಗೆ, ರಕ್ಷಿತಾ ಮೇಡಮ್ಗೆ, ಆಮೇಲೆ ನಮ್ಮ ರಚಿತಾರಾಮ್ ಮೇಡಮ್ಗೆ, ಎಲ್ಲ ಅವ್ರ ಜೊತೆಯಲ್ಲಿದ್ದು ಸಪೋರ್ಟ್ ಮಾಡಿ. ಧನ್ವೀರ್ ಅಣ್ಣ ಅವರು ಕಂಟಿನ್ಯೂ ಸಪೋರ್ಟ್ ಮಾಡಿದ್ದಾರೆ, ಜೊತೆಯಲ್ಲೇ ಇದ್ದು ಮಾಡಿದ್ದಾರೆ. ಸೊ ಮೇಡಮ್ ಆ ವ್ಯಕ್ತಿತ್ವ ಎಷ್ಟೇ ಕಷ್ಟ ಇದ್ದರೂ ಆ ಕಷ್ಟದಲ್ಲಿ ಯಾರೂ ಹೋಗಲಿಲ್ಲ ಅವ್ರ ಹಿಂದೆ. ಅಭಿಮಾನಿಗಳು ಜೊತೆಲಿದ್ರು ಬಿಟ್ಟರೆ, ಒಂದಷ್ಟು ಜನ ಬಿಟ್ಟರೆ ಬೇರೆ ಯಾರೂ ಹೋಗಿಲ್ಲ. ನಮಗದೊಂದು ಭಾಳ ಬೇಜಾರಾಯಿತು. ಸೊ ಸುಖದಲ್ಲಿ ಮಾತ್ರ ಹೋಗೋರು, ಕಷ್ಟದಲ್ಲಿ ಯಾರೂ ಬರಲ್ಲ ಅನ್ನೋದು ಇಲ್ಲಿ ನಮಗೆ ಉದಾಹರಣೆ ಸಿಕ್ತು. ನಮಗೆ ಯಾರಿಗೆ ನಾವು ಪ್ರಮೋಟ್ ಮಾಡಬೇಕು, ಯಾರ ಸಿನಿಮಾಗಳನ್ನ ನೋಡಬೇಕು, ಯಾವ ಸಿನಿಮಾಗಳನ್ನ ನೋಡಬಾರ್ದು ಅನ್ನೋದು ದರ್ಶನ್ ಫ್ಯಾನ್ಸಿಗೆ ನಮಗೆ ಸಿಕ್ಬಿಡ್ತು ಅಲ್ಲೇ. ಕಷ್ಟ ಅಂತ ಬಂದಾಗ ದರ್ಶನ್ ಸರ್ರು ಎಲ್ಲದಕ್ಕೂ ಬೇಕು. ಒಂದು ಟೀಸರ್ ಲಾಂಚಿಗೆ ಬೇಕು, ಅವರು ಒಂದು ಆಡಿಯೋ ರಿಲೀಸಿಗೆ ಬೇಕು, ಇಲ್ಲ ಸಿನಿಮಾ ಪ್ರಮೋಷನ್ಗೆ ಬೇಕು, ಏನೇನಕ್ಕೋ ಬೈಟ್ಸ್ಗೂ ಬೇಕು. ಕಷ್ಟ ಅಂತ ಬಂದಾಗ ಯಾರೂ ಇಲ್ಲ ಅವರಿಂದ. ಕೆಲವರು ಬಿಟ್ಟರೆ ಮೇಡಮ್, ಆ ಕುಟುಂಬ ಏನಿದೆ, ಕೆಲವರು ಅಭಿಮಾನಿಗಳು, ಸೆಲೆಬ್ರಿಟಿಗಳು, ನಮ್ಮಂಥ ಫ್ಯಾನ್ಸ್ಗಳು ಬಿಟ್ಟರೆ ಯಾರಿದ್ದಾರೆ ಮೇಡಮ್ ಅವರಿಂದ. ಇವತ್ತು ನಾವು ಫ್ಯಾನ್ಸ್ ಮೇಡಮ್ ಯಾವತ್ತೂ ನಾವು ಅವ್ರನ್ನ ಬಿಟ್ಕೊಡಲ್ಲ, ಅದಂತೂ ಸತ್ಯ. ಏನಕ್ಕೆ ಅಂದರೆ ಅವ್ರಿಗಿರೋ ಕ್ರೇಜ್ ನಿಮಗೆ ಗೊತ್ತಲ್ವ ಮೇಡಮ್. ಸೊ ಆದರೆ ನಾವು ನಿಮ್ಮ ಸ್ಪೀಡ್ ನ್ಯೂಸಲ್ಲೂ ನಾವು ನೋಡ್ತಾ ಇರ್ತೀವಿ, ಅವ್ರ ಬಗ್ಗೆ ಸುದ್ದಿ ಮಾಡ್ತಿರ್ತೀರ. ಸೊ ಅವ್ರ ಸುದ್ದಿ ಹಾಕಿದ ತಕ್ಷಣ ನಿಮ್ಮದು ವೈರಲ್ ಆಗುತ್ತೆ. ನೀವು ಯಾವುದೇ ಚಾನಲ್ ತೊಗೊಳ್ಳಿ, ದರ್ಶನ್ ಅಂತ ಬಾಸ್ ಅಂತ ಒಂದು ಹೆಸರು ಹಾಕಿದಾಗ ವೈರಲ್ ಆಗೇ ಆಗುತ್ತೆ. ಯಾಕಂದರೆ ಅವ್ರಿಗಿರೋ ಒಂದು ಘನತೆ, ಗೌರವ, ಒಂದು ಸ್ಟಾರ್ಡಮ್ಮು ಅವ್ರಿಗೆ ಹಂಗಿದೆ. ಆದ್ದರಿಂದ ನಾವು ಹೇಳೋದೇನು ಅಂತಂದರೆ, ಕಷ್ಟದಲ್ಲಿ ಎಲ್ಲರೂ ಇರಿ, ಸುಖದಲ್ಲಿ ಮಾತ್ರ ಬರಬೇಡಿ. ಸುಖದಲ್ಲಿ ಯಾವುದೇ ಒಂದು ಕುಟುಂಬ ತೊಗೊಂಡ್ರು, ಸುಖದಲ್ಲಿ ಒಂದು ಮದುವೆ ಕಾರ್ಯಕ್ಕೆ ಹೋಗ್ತೀರಾ, ಇಲ್ಲ ಮತ್ತು ಇನ್ನೇನೋ ಫಂಕ್ಷನ್ಗಳಿಗೆ ಹೋಗ್ತೀರಾ, ಅವ್ರ ಕಷ್ಟದಲ್ಲಿದ್ದಾಗ ಜೊತೇಲಿ ಇರಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವು ಸೆಲೆಬ್ರಿಟಿಗಳು ಯಾವತ್ತೂ ನಾವು ಬಿಟ್ಕೊಡಲ್ಲ ಮೇಡಮ್ ಅವ್ರನ್ನ. ಇನ್ನು 48ನೇ ವರ್ಷದ ಬರ್ತ್ಡೇ ಮಾಡ್ಕೊಳ್ತಿರೋದು ಇವಾಗ ಅವರು. ಬಟ್ ಫ್ಯಾನ್ಸ್ಗಳಿಗೆ ಸಿಗದೇ ಇದ್ರೂ ಕೂಡ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ? ಯಾಕಂದರೆ ನೀವು ವರ್ಷ ಮಾಡ್ತಾನೆ ಇರ್ತೀರಾ. ಸೊ ಈ ವರ್ಷ ಏನು ಪ್ಲಾನ್ಸ್ ಇದೆ ನಿಮ್ಮದು ಅಂತ ಹೇಳಿ? ಮೇಡಮ್ ಪ್ರತಿ ವರ್ಷ ನನ್ನ ಕಡೆಯಿಂದ ಒಂದು ಸಾಂಗ್ ಗಿಫ್ಟ್ ಮಾಡ್ತೀನಿ. 2017ರಿಂದ ಈಗ 2025. ಸೊ ಇದು 10ನೇ ಸಾಂಗ್ ನಂದು. ನಾನು ಸಾಂಗ್ ಮೂಲಕನೇ ಅವ್ರಿಗೆ ಗಿಫ್ಟ್ ಮಾಡೋದು. ಏನಕ್ಕೆ ಅಂತಂದರೆ ಅವರೇ ಹೇಳಿದ್ರು ಒಂದು ವೀಡಿಯೋದಲ್ಲಿ ಏನಿದೆ ಹೇಳಿದರೆ, ನನಗೆ ಬೊಕ್ಕೆ ತರಬೇಡ್ರಿ ಆಯಿತಾ, ಕೇಕ್ ತರಬೇಡ್ರಿ, ಒಂದು ಅಕ್ಕಿ ಮೂಟೆ ತರ್ರಿ, ಇಲ್ಲ ಬೇಳೆ ತರಿ, ಎಣ್ಣೆ ತಡಿ. ಅದು ಒಳ್ಳೆ ವಿಚಾರ ಅಲ್ವ ಮೇಡಮ್. ಕೆಲವ್ರು ಹೇಳ್ತಾರೆ, ನೋಡಿ ಎಲ್ಲರ ಹತ್ರ ತೊಗೊಂಡು ಕೊಡ್ತಾರೆ, ಇವರೇ ಮಾಡ್ಬೋದಲ್ವ ಅದನ್ನು ಅಂತ. ಅದು ಒಳ್ಳೆಯ ವಿಚಾರ. ಇವಾಗ ನೋಡಿ ಅವರು ಮಾಡಿದ್ದಾರೆ ಅಂದಾಗ ಅದರಿಂದ ಒಂದು 100 ಜನ ಕಲಿತಾರೆ. ನಾನು ಅವರಿಂದ ನೋಡಿಕೊಂಡು ವರ್ಷಕ್ಕೊಂದ್ಸಲ ನಾನು ಅಕ್ಕಿ ಕೊಡ್ತೀನಿ, ನಾನು ಕಷ್ಟದಲ್ಲಿರೋರಿಗೆ ಕೊಡ್ತೀನಿ. ಅವರಿಂದ ನಾನು ಕಲ್ತಿದ್ದೀನಲ್ವಾ. ಆ ಥರ 10 ಜನ ಕೊಟ್ಟರೆ ಎಷ್ಟು ಮನೆ ಬೆಳಗುತ್ತೆ ಮೇಡಮ್. ಎಷ್ಟು ಜನಕ್ಕೆ ಮನೆ ಫಸ್ಟ್ ಆಫ್ ಆಲ್ ಒಂದು ಸಂಸಾರ ನಡೆಯೋಕ್ಕೆ ಏನು ಬೇಕು ಹೇಳಿ? ಹೊಟ್ಟೆಗೆ ಊಟನೇ ಮೇಡಮ್, ಬೇರೆ ಏನು ಬೇಡ.
ಸ್ಟಾರ್ಡಮ್ಮು ಏನು ಹಂಗಿರ್ಬೇಕು ಹಿಂಗಿರ್ಬೇಕು ಎಲ್ಲ ಕೇಳಲ್ಲ. ಹೊಟ್ಟೆ ತುಂಬಿದ್ರೆ ಒಬ್ಬ ಮನುಷ್ಯನಿಗೆ ಅಷ್ಟೇ ಸಾಕು. ಅದನ್ನು ಅವ್ರು ಕೊಡ್ತಾಯಿರ ಅಂದಾಗ ಒಳ್ಳೆ ವಿಚಾರನ ಪ್ರಮೋಟ್ ಮಾಡಿ ಕೆಟ್ಟ ವಿಚಾರನ ಯಾಕೆ ಪ್ರಮೋಟ್ ಮಾಡ್ತೀರಾ ಅನ್ನೋದು ನಮಗೆ ಭಾಳ ನೋವಾಗ್ತದೆ. ಸೊ ನಾವು ಈ ವರ್ಷ ಅನ್ನದಾನ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಕಡೆ ನಾನು ಒಂದಷ್ಟು ಅಂದರೆ ನಿಮ್ಮದು ವಿಡಿಯೋಸ್ ನೋಡಿದ್ದೀನಿ ಒಂದು ಇನ್ಸ್ಟಾಗಳಲ್ಲಿ. ಅಂದರೆ ಸಾಕಷ್ಟು ಟ್ರೋಲ್ಗಳಾಗ್ತಾ ಇರುತ್ತೆ, ನೀವು ಕೂಡ ನೋಡ್ತಾ ಇರ್ತೀರ. ದರ್ಶನ್ ಸರ್ದು ಕೂಡ ಟ್ರೋಲ್ಸ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಿಮ್ಮದು ಒಂದಷ್ಟು ಟ್ರೋಲ್ಸ್ ವಿಡಿಯೋಸ್ ನಾನು ನೋಡಿದ್ದೀನಿ. ಏನು ಹೇಳ್ತೀರಾ ಅದನ್ನು? ಟ್ರೋಲ್ ನನಗೆ ಯಾವುದು ಕಂಡು ಬಂದಿಲ್ಲ ಮೇಡಮ್. ನನ್ನ ವಿಡಿಯೋಗಳು ಟ್ರೋಲ್ ಯಾವುದು ಕಂಡು ಬಂದಿಲ್ಲ. ನನಗೆ ನೆಗೆಟಿವ್ ಕಮೆಂಟ್ಸ್ ಬಂದಿದೆ, ಟ್ರೋಲ್ಗಳು ಯಾವುದೂ ಆಗಿಲ್ಲ. ಟ್ರೋಲು ನನ್ನ ಪ್ರಕಾರ ಯಾವುದು ನನಗೆ ರೀಚ್ ಆಗಿಲ್ಲ ಟ್ರೋಲ್ ಅನ್ನೋದು. ಇದ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಾನು ಕೆಲಸದಲ್ಲಿ ಉತ್ತರ ಕೊಡೋನು. ಬಿಕಾಸ್ ಈ ನೆಗೆಟಿವ್ ಮಾತಾಡೋರು ಅಲ್ಲೇ ಇರ್ತಾರೆ, ಪಾಸಿಟಿವ್ ಆಗಿ ಕೆಲಸ ಮಾಡೋರು ಬೆಳಿತಾನೆ ಇರ್ತಾರಂತೆ. ಸೊ ಏನಕ್ಕೆ ಅಂದರೆ ಅದು ನೀವು ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡೋವಾಗ ನಿಮ್ಮ ಬಗ್ಗೆ ಒಬ್ಬ ಸಾವಿರ ಹಿಂದ್ಗಡೆ ನಿಮ್ಮ ಬಗ್ಗೆ ಮಾತಾಡ್ತಿರ್ತಾರೆ. ಅದನ್ನು ಫಸ್ಟ್ ಯೋಚನೆ ಮಾಡಬೇಕು. ಸೊ ನನ್ನ ಬಗ್ಗೆ ಯಾರಾದರೂ ಮಾತಾಡ್ತಾರೋ, ನನ್ನ ಬಗ್ಗೆ ನೆಗೆಟಿವ್ ಕಮೆಂಟ್ ಹಾಕೋರು ಏನೇ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ನಾನು ನೆಗೆಟಿವ್ ಕಮೆಂಟ್ ಹಾಕ್ಬೋದಿತ್ತು, ಎಲ್ಲೋ ಯಾರಿಗಾರಿಗೂ ಹಾಕ್ಬೋದಿತ್ತು. ಬಟ್ ನಾನೇನು ಮಾಡ್ತಾಯಿದ್ದೀನಿ, ನನ್ನ ಕಲೆಯಲ್ಲಿ ನಾನು ಮಾಡ್ತಾಯಿದ್ದೀನಿ, ನನ್ನ ಕೆಲಸದಲ್ಲಿ ನಾನು ಉತ್ತರ ಕೊಡ್ತಾಯಿದ್ದೀನಿ. ಸೊ ನೀವು ಕೂಡ ನೆಗೆಟಿವ್ ಕಮೆಂಟ್ ಮಾಡೋ ಬದಲು ನೀವು ಏನು ಕೆಲಸ ಮಾಡ್ತಿದ್ದೀರಾ ಆ ಕೆಲಸದಲ್ಲಿ ಮುಂದುವರಿರಿ. ನೀವು ಸ್ಟಾರ್ ಆಗ್ತೀರಾ ನಾಳೆ ದಿನ, ನೀವು PM ಆಗ್ಬೋದು. ಕೆಲಸದಲ್ಲಿ ಉತ್ತರ ಕೊಡಬೇಕು. ಇಲ್ಲಿ ಕಮೆಂಟ್ ಹಾಕೋ ಮುಖಾಂತರ ಆಗಿರ್ಬೋದು, ಇಲ್ಲ ಟ್ರೋಲ್ ಮಾಡೋ ಮುಖಾಂತರ ಆಗಿರ್ಬೋದು, ಅವರು ಪಾಪ ಅವ್ರ ಹೊಟ್ಟೆ ಪಾಡಿಗೋಸ್ಕರ ಏನೋ ಮಾಡ್ತಿರ್ತಾರೆ. ಓಕೆನಾ? ಈಗ ನಾನು ಸಾಂಗ್ ಮಾಡೋದು ದರ್ಶನ್ ಸರ್ಗೋಸ್ಕರ, ಜೊತೆಗೆ ಅದರಿಂದ ರೆವೆನ್ಯೂ ಬರುತ್ತೆ ಮಾಡಿದೆ. ಎಲ್ಲರೂ ಮಾಡೋದು ಅದಕ್ಕೇನೆ ಮೇಡಮ್. ಸಿನಿಮಾ ಇವತ್ತು ರಿಲೀಸ್ ಆಯಿತು, ರೆವೆನ್ಯೂಗೋಸ್ಕರ ಸಿನಿಮಾ ಮಾಡ್ತಾರೆ. ಯಾಕಂದರೆ ನಮ್ಮ ಹೊಟ್ಟೆ ತುಂಬಬೇಕಲ್ವಾ. ಸೊ ಆದರೂ ಕೂಡ ಪ್ರತಿ ವರ್ಷ ನನ್ನ ಸಾಂಗ್ ಏನು ರೆವೆನ್ಯೂ ಬರುತ್ತೆ ಗೊತ್ತಾ, ನಾನು ಅದನ್ನು ಅನಾಥಾಶ್ರಮಕ್ಕೆ ಕೊಡ್ತಾಯಿದ್ದೀನಿ. ಸೊ ಅದು ಆ ಉದ್ದೇಶಕ್ಕೋಸ್ಕರ ನಾನು ಸಾಂಗ್ ಮಾಡೋದು. ಇದರಿಂದ ನಾನು ಸಂಪಾದನೆ ಮಾಡಬೇಕು, ಮತ್ತೊಂದು ಏನೂ ಇಲ್ಲ ಇಲ್ಲಿ. ಯಾಕಂದರೆ ನಮಗೂ ಗೊತ್ತು ಬಡವನ ಕಷ್ಟ ಏನು ಅಂತ ಗೊತ್ತು, ಶ್ರೀಮಂತನ ಮೆರವಣಿಗೆ ಏನು ಅಂತಲೂ ನಮಗೂ ಗೊತ್ತು. ನಾವೆಲ್ಲ ನೋಡ್ಬಿಟ್ಟಿದ್ದೀವಿ. 30 ರೂಪಾಯಿ ಇದ್ರೆ ಚಿತ್ರಾನ್ನ ತಿನ್ನೋಕ್ಕೂ ರೆಡಿ, 100 ರೂಪಾಯಿ ಇದ್ರೆ ಬಿರಿಯಾನಿ ತಿನ್ನೋಕ್ಕೂ ರೆಡಿ ನಾವು. ಯಾಕಂದರೆ ದರ್ಶನ್ ಸರ್ ಇಂದ ನಾವು ಕಲ್ತಿರೋದು. ಹಂಗೆ ಇರಬೇಕು ಮೇಡಮ್. ಫಸ್ಟ್ ಆಫ್ ಆಲ್ ಒಬ್ಬ ಬಡವನಾಗಿದ್ರೇ ಅವ್ನ ಕಷ್ಟ ಸುಖಗಳು ಗೊತ್ತಾಗುತ್ತೆ ಅವನಿಗೆ. ನೀನು ಶ್ರೀಮಂತನಾಗ್ಬಿಟ್ಟು ಮೇಲೆ ಹೋಗಿ ಕುತ್ಕೊಂಡ್ಬಿಟ್ರೆ ನೀನು ಬಡವನ ಕಾಣಿಸೋದೇ ಇಲ್ಲ ನಿನಗೆ. ಬಡವ್ರು ಯಾರೂ ಕಾಣಲ್ವಲ್ಲ ಆಗ. ಸೊ ಆದ್ದರಿಂದ ನಾನು ಹೇಳೋದು, ನೆಗೆಟಿವ್ ಮಾತಾಡೋರಿಗೆ ನಿಮ್ಮ ಕೆಲಸದಲ್ಲಿ ಉತ್ತರ ಕೊಡ್ರಿ. ಕಮೆಂಟ್ ಮಾಡೋ ಬದಲು ಕೆಲಸ ಮಾತಾಡುತ್ತೆ. ನಾನು ಮಾತಾಡೋದೇ ಕೆಲಸದಲ್ಲಿ, ನಾನು ಬೇರೆ ವಿಚಾರಗಳನ್ನು ಮಾತಾಡಲ್ಲ. ನೆಗೆಟಿವ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ ನನಗೆ. ಯಾಕಂದರೆ ನನ್ನ ಮೈಂಡ್ ಸೆಟ್ ಇರೋದು ಪಾಸಿಟಿವ್ ವೈಬ್ನ ಭಾಳ ಇಷ್ಟಪಡ್ತೀನಿ. ನನ್ನ ಬಾಡಿಲಿರೋದು ಪಾಸಿಟಿವ್ ವೈಬೇ. ನೆಗೆಟಿವ್ ಯಾವುದೇ ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ. ಏನಕ್ಕೆ ಅಂದರೆ ಮಾಡೋರು ಪ್ಲಸ್ ಆರ್ ಮೈನಸ್, ನಮ್ಮ ಬಾಸ್ ಹೇಳ್ತಾರೆ ಅಂತ ಮಾರ್ಕೆಟಲ್ಲಿ ಇರಬೇಕು ಅಂತ. ಸೊ ಪ್ಲಸ್ ಆರ್ ಮೈನಸ್, ನಾನು ಮಾರ್ಕೆಟಲ್ಲಿ ನೆಕ್ಸ್ಟ್ ಇರ್ತೀನಲ್ಲ, ಸಾಕು ಬಿಡಿ. ಈಗ ಮಾರ್ಕೆಟಲ್ಲಿ ಜಾಸ್ತಿ ಆದರೆ ನಮ್ಮ ಪೇಮೆಂಟ್ ಜಾಸ್ತಿ ಆಗುತ್ತೆ ಮೇಡಮ್, ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.